ಶ್ರೀಮಾತ್ರಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿ ನಾಳೆಯಿಂದ ಪ್ರಾರಂಭ ಆಗ್ತದೆ. ಆಲ್ರೆಡಿ ಪ್ರಾರಂಭ ಆಗಬೇಕಿತ್ತು, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಸಂಪೂರ್ಣವಾಗಿ ರೆಕಾರ್ಡಿಂಗ್ ಇರುತ್ತೆ. ಯಾವ ರೀತಿ ಇರುತ್ತೆ ತಂತ್ರಗಳೆಲ್ಲ ಆಲ್ರೆಡಿ ಇದನ್ನ ನಾವು ಒಂದ್ಸಲ ಮಾಡಿದ್ವಿ ತರಗತಿ. ಇವಾಗ ಇನ್ನೊಂದ್ಸಲ ನಾವು ಮಾಡ್ತಾ ಇದ್ದೇವೆ ಈ ತರಗತಿಯನ್ನ. ಈ ತರಗತಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಕಲಿಸಲಾಗ್ತದೆ ಅದರ ಬಗ್ಗೆ ಎಲ್ಲ ಒಂದು ಟಿಪ್ಪಣಿಯನ್ನ ಮಾಡ್ತಾ ಹೋಗ್ತೇನೆ. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಗೂಢ ಯಂತ್ರ ತಂತ್ರ ಮಂತ್ರ ಯಾವ ರೀತಿ ವರ್ಕ್ ಆಗ್ತದೆ ನೋಡಿ. ನಮ್ಮ ಜಾತಕ ಫಿಕ್ಸ್, ಹಣೆಬರ ಫಿಕ್ಸ್ ಆಗಿರ್ತದೆ. ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದರ ಮೇಲೆ ನಿರ್ಣಯ ಆಗ್ತದೆ. ಆದ್ರೆ ಕೆಲವೊಂದ್ಸಲ ಅಡೆತಡೆಗಳಿದ್ದಾಗ, ಯಾವುದೊಂದು ಕೆಲಸ ನಿಮಗೆ ಸಿಕ್ಕಿದೆ ಅದರ ತುಂಬಾ ಅಡೆತಡೆಗಳಿದೆ, ಆಗ ಈ ತಂತ್ರವನ್ನ ಅಥವಾ ಯಂತ್ರವನ್ನ ಮಂತ್ರವನ್ನ ಯೂಸ್ ಮಾಡಿದಾಗ ಅದು ವರ್ಕ್ ಆಗ್ತದೆ. ಕೆಲವರು ಹೇಳ್ತಾರೆ ಮಂತ್ರದಿಂದ ಮಾವಿನಕಾಯಿ ಉದುರುವುದಿಲ್ಲ ಅಂತ. ಆದರೆ ಮಂತ್ರ ಹೇಳಿ ಮಾವಿನಕಾಯಿಗೆ ಕಲ್ಲೊಡಿದ್ರೆ ಖಂಡಿತವಾಗ್ಲೂ ಅದು ಉದುರುತ್ತೆ. ಯಾಕಂದ್ರೆ ಆ ಮಂತ್ರಕ್ಕೆ ಅಷ್ಟೊಂದು ಪವರ್ ಇದೆ, ಅದೆಲ್ಲರಿಗೂ ನಮ್ಗೆ ಗೊತ್ತಿದೆ. ತಂತ್ರ ಕೂಡ ಆಗಿದೆ, ಟೆಕ್ನಿಕ್ ಅದು. ತಂತ್ರ ಅಂದ್ರೆ, ಯಂತ್ರ ಅಂದ್ರೆ ಒಂದು ಮಿಷಿನ್. ಈ ಮೂರನ್ನು ಮಿಕ್ಸ್ ಮಾಡಿದಾಗ ನಮ್ಮ ಏನಾದ್ರೂ ಕೆಲಸದಲ್ಲಿ ಅಡೆತಡೆಗಳಿದೆ, ಯಾವುದು ಕೆಲಸ ಆಗ್ತದೆ, ತುಂಬಾ ವಿಚಾರಗಳು ಅದರಲ್ಲಿ ಆಧಾರಿದೆ. ಲಾಸ್ಟ್ ಟೈಮ್ ಕೂಡ ತುಂಬಾ ಜನ ಜಾಯಿನ್ ಆಗಿದ್ರು 2025 ಅಲ್ಲಿ. 2026 ಅಲ್ಲಿ ಅದೇ ತರಗತಿಯನ್ನು ಮಾಡ್ತಾ ಇದ್ರೆ ರೆಕಾರ್ಡಿಂಗ್ ಇರ್ತದೆ ಆನ್ಲೈನ್. 3 ದಿನ ಇರ್ತದೆ, 3 ದಿನ ತರಗತಿ. ರೆಕಾರ್ಡಿಂಗ್ ಅದರಲ್ಲೇ ಇರ್ತದೆ. ಅಂದ್ರೆ ನಿಮ್ಗೆ ಯಾವಾಗ ಬೇಕಿದ್ರು ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಫ್ರೀ ಇರುವಾಗ ಯಾವಾಗ ಬೇಕಿದ್ರು ಆ ವಿಡಿಯೋನ ಎಷ್ಟು ಸಲ ಬೇಕಿದ್ರು ನೋಡ್ಬೋದು. ಆ್ಯಪ್ ಮುಖಾಂತರ ಅದನ್ನ ಕೊಡ್ತೇವೆ ವಿಡಿಯೋನ. ಯಾರೆಲ್ಲ ಜಾಯಿನ್ ಆಗಲಿಕ್ಕಿದೆ ಅವರೆಲ್ಲ ಸ್ಕ್ರೀನ್ ನಲ್ಲಿ ಬರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಏನಿರ್ತದೆ ಇದರಲ್ಲಿ, ಯಾವೆಲ್ಲ ವಿಚಾರಗಳಿರ್ತದೆ ನೋಡೋಣ, ನೋಡ್ಕೊಂಡು ಹೋಗೋಣ. ಒಂದೊಂದು ವಿಚಾರಗಳನ್ನ ನೋಡ್ಕೊಂಡು ನೋಡಿ. ಇದರಲ್ಲಿ ಒಟ್ಟು ನಾವು 34 ತಂತ್ರಗಳನ್ನು ಕೊಟ್ಟಿದ್ದೇವೆ. ತಂತ್ರಗಳು, ಯಂತ್ರಗಳು, ಮಂತ್ರಗಳು, 34 ವಿಚಾರಗಳಿದೆ. ಎಲ್ಲ ವಿಚಾರಕ್ಕೆ ಒಂದು ಮುಖ್ಯವಾಗಿ ಇದರ ಪರಿಚಯ ಮಾಡ್ತಾ ಹೋಗ್ಬೇಕು. ಧನದಾಯ ಗಣಪತಿ, ಎಲ್ಲದಕ್ಕೂ ಗಣಪತಿ ಬೇಕೇ ಬೇಕು. ಅಂದ್ರೆ ಅದು ಮೂಲಾಧಾರ, ಎಲ್ಲದಕ್ಕೊಂದು ಮೂಲ ಗಣಪತಿ. ಗಣಪತಿಯಿಂದ ಕೂಡ ಹಣವನ್ನ ಆಕರ್ಷಿಸಬಹುದು. ಯಾವ ರೀತಿ, ಅದಕ್ಕೆ ಬೇಕಾದಂತಹ ಧನದಾಯ ಮಂತ್ರ, ಗಣಪತಿ ಧನದಾಯ ಮಂತ್ರ ಇದೆ. ಹಾಗೂ ಇನ್ನೊಂದು ಅಪಾರ ಧನ ಪ್ರಾಪ್ತಿ ಯಂತ್ರ. ಯಂತ್ರಗಳನ್ನು ಇಟ್ಟಾಗ ಅದು ವರ್ಕ್ ಆಗ್ತದೆ. ಕೆಲವೊಂದು ಮಂತ್ರಗಳನ್ನು ಹೇಳಿದಾಗ ಅಪಾರ ಧನ ಪ್ರಾಪ್ತಿ ಯಂತ್ರ ಅಂತಲೂ ಈ ತರಗತಿಯಲ್ಲಿ ನಾವು ಕಲಿಸ್ಕೊಡ್ತೀವಿ. ನೀವು ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ಅದೆಲ್ಲ. ಅದೇ ರೀತಿ ಆರ್ಥಿಕ ಸುಧಾರಣೆಗೆ ತೆಂಗಿನಕಾಯಿ ಪ್ರಯೋಗ. ತೆಂಗಿನಕಾಯಿಯಿಂದ ಕೆಲವರು ದೃಷ್ಟಿ ತೆಗಿತಾರೆ, ಇನ್ನು ಕೆಲವರು ಅದನ್ನ 3 ವರ್ಷದಲ್ಲಿ ಹೊಡಿತಾರೆ. ಬೇರೆ ಬೇರೆ ಪ್ರಯೋಗಕ್ಕೆ ಅದನ್ನ ಉಪಯೋಗ ಮಾಡ್ತಾರೆ. ಅದೇ ರೀತಿ ನಮ್ಮ ಆರ್ಥಿಕ ಸುಧಾರಣೆ ಅಂದ್ರೆ ಸಾಲಗಳೆಲ್ಲ ಇದ್ದಾಗ ಅದನ್ನ ಸುಧಾರಣೆ ಮಾಡಿಕೆ ತೆಂಗಿನಕಾಯಿಯ ಮುಖಾಂತರ ಯಾವ ರೀತಿ ನಾವೇ ಮನೆಯಲ್ಲಿ ಮಾಡ್ಬೋದು ನೋಡಿ. ನಾವು ಕೊಡ್ತಕ್ಕಂಥ ಈ ತಂತ್ರ ಮಂತ್ರಗಳು ಇದಕ್ಕೆ ಜಾಸ್ತಿ ಖರ್ಚಿಲ್ಲ. ಬೇರೆಲ್ಲ ಹೋಗಿ ನೀವು ಏನೇನೋ ಮಾಡೋದಕ್ಕಿಂತ ನೀವೇ ಇದನ್ನು ಕಲಿತು ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ನಂಬಿಕೆಯನ್ನ ಮಾಡ್ಬೇಕಷ್ಟೇ. ಗುಪ್ತಧನ ಪ್ರಾಪ್ತಿ ಯಂತ್ರ. ಯಾವುದಾದ್ರೂ ನಿಮ್ಮ ಮನಿ ಬ್ಲಾಕೇಜ್ ಆಗಿದೆ, ಬರ್ಲಿಕ್ಕಿದೆ, ಅಥವಾ ಪಿತ್ರಾರ್ಜಿತ ಆಸ್ತಿ ಬರ್ಲಿಕ್ಕಿದೆ, ಯಾವುದೋ ಒಂದು ಬ್ಲಾಕೇಜ್ ಆಗಿದೆ, ಆ ಹಣ ಬರ್ಲಿಕ್ಕೆ ಗುಪ್ತಧನ ಯಂತ್ರವನ್ನ ಮಾಡಿಟ್ಟಾಗ ನಿಮ್ಗೆ ಎಲ್ಲೋ ಒಂದು ಬ್ಲಾಕೇಜ್ ಇದ್ರೆ, ನಿಮ್ಗೆ ಎಲ್ಲೋ ಸಿಗ್ಲಿಕ್ಕೇನಿಲ್ಲ ಆ ಕಷ್ಟ, ಎಲ್ಲೋ ಒಂದು ಸಿಗ್ಲಿಕ್ಕಿದೆ ಗುಪ್ತಧನ, ಅದು ಸಿಗುವಂತಹ ಒಂದು ದಾರಿ ನಿಮ್ಗೆ ಅಲ್ಲಿ ಸಿಗ್ತದೆ. ಹಣ ಆಕರ್ಷಣೆಗೆ ಪದ್ಮಾವತಿ ಮಂತ್ರ ಇದೆ. ಪದ್ಮಾವತಿ ದೇವಿಯಿಂದ ಆಕರ್ಷಣೆ, ಹಣವನ್ನು ಆಕರ್ಷಣೆ ಮಾಡುವ ಪದ್ಮಾವತಿ ಮಂತ್ರ. ಮತ್ತೆ ಉದ್ಯೋಗಕ್ಕೆ ಹೋಗ್ತಾ ಇದ್ದೀರಿ, ಅದರಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ, ಕಿರಿಕಿರಿ ಇದೆ, ಅದರಲ್ಲಿ ನಮಗೆ ಒಂದು ಸ್ಯಾಲರಿ ಜಾಸ್ತಿ ಆಗ್ತಾ ಇಲ್ಲ. ಅದಕ್ಕಾಗಿ ತಂತ್ರಗಳು ಮತ್ತು ಮಂತ್ರಗಳು ಪ್ರಮೋಷನ್ ಸಿಗ್ಲಿಕ್ಕೆ. ವ್ಯಾಪಾರ, ತುಂಬಾ ಜನ ವ್ಯಾಪಾರ ಮಾಡ್ತಾರೆ, ಸಡನ್ ಆಗಿ ಜನ ಕಮ್ಮಿ ಆಗ್ತಾರೆ. ಏನೋ ವಶೀಕರಣ ಇರ್ಬೋದು, ಅಥವಾ ಏನೋ ಒಂಥರ ಮಾಟ ಮಂತ್ರ ಮಾಡಿರ್ಬೋದು, ಗ್ರಾಹಕಗಳು ಚೆನ್ನಾಗಿರದೇ ಇರ್ಬೋದು. ಆ ರೀತಿ ಇದ್ದಾಗ ವ್ಯಾಪಾರ ವಶೀಕರಣ ಅಂದ್ರೆ ನಿಮ್ಮ ವ್ಯಾಪಾರಕ್ಕಾಗಿ ಮಾತ್ರ ಜನವನ್ನ ಆಕರ್ಷಣೆ ಮಾಡಲಿಕ್ಕೆ, ಜನವನ್ನ ವಶ ಮಾಡಲಿಕ್ಕೆ ಒಂದು ವ್ಯಾಪಾರ ವಶೀಕರಣ ತಂತ್ರ ಇದೆ. ಮತ್ತು ಪುಷ್ಯ ನಕ್ಷತ್ರದಲ್ಲಿ, ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಕ್ಕಂಥ ಪುಷ್ಯ ನಕ್ಷತ್ರದ ತಂತ್ರ ಅಂದ್ರೆ, ಪುಷ್ಯ ನಕ್ಷತ್ರ ಬಂದಾಗ ಅದು ರವಿವಾರ ಇರ್ಬೋದು, ಗುರುವಾರ ಇರ್ಬೋದು, ಅದು ರವಿ ಪುಷ್ಯಾಮೃತ ಯೋಗ ಆಗುತ್ತೆ, ಗುರು ಪುಷ್ಯಾಮೃತ ಯೋಗ ಆಗಿ ಕನ್ವರ್ಟ್ ಆಗುತ್ತೆ. ಆ ನಕ್ಷತ್ರದ ದಿವಸ
ಒಂದು ಸ್ಪೆಷಲ್ ತಂತ್ರವನ್ನು ಮಾಡಿದಾಗ ಅಲ್ಲಿ ನಮಗೆ ಎನರ್ಜಿ ಜಾಸ್ತಿ ಆಗ್ತಕ್ಕಂಥದ್ದು ಪುಷ್ಯ ನಕ್ಷತ್ರ. ಆ ಪುಷ್ಯ ನಕ್ಷತ್ರ ತಂತ್ರ ಕೂಡ ಇದೆ. ಮತ್ತೆ ಮುಖ್ಯವಾಗಿ ಸಾಲ, ಹೊರಗಡೆ ತುಂಬ ಸಾಲ ಕೊಟ್ಟಿದ್ದೇನೆ, ಕೊಟ್ಟ ಸಾಲ ವಾಪಸ್ ಬರಲಿಕ್ಕೆ, ರಿಟರ್ನ್ ಬರ್ತಾ ಇಲ್ಲ, ಅದಕ್ಕೋಸ್ಕರ ಯಾವ ರೀತಿ ಅದನ್ನು ಮಾಡಬೇಕು ಆ ತಂತ್ರ ಕೂಡ ಇದೆ. ಆಕಸ್ಮಿಕ ಧನಲಾಭ, ಅದೃಷ್ಟ ನಿಮಗೆ ಕುಲಾಯಿಸಬೇಕು, ಆಕಸ್ಮಿಕವಾಗಿ ಧನ ಲಾಭ ಆಗಬೇಕು, ಜನಾಕರ್ಷಣೆ ಆಗಬೇಕು, ಅದಕ್ಕಾಗಿ ಒಂದು ತಂತ್ರ. ಮತ್ತೆ ಮದುವೆ ವಿಚಾರದಲ್ಲಿ ತುಂಬ ಜನರಿಗೆ ಇರ್ತದೆ ಡ್ರೀಮ್, ನಾನು ಈ ಥರದೇ ಹುಡುಗನನ್ನು ಮದುವೆ ಆಗಬೇಕು, ಈ ಥರದೇ ಹುಡುಗಿಯನ್ನು ಮದುವೆ ಆಗಬೇಕು, ಒಂದು ಡ್ರೀಮ್, ಒಂದು ಕನಸು. ಆ ರೀತಿಯ ಕನಸು ನಮ್ಮ ಜಾತಕದಲ್ಲಿ ಕೂಡ ಕಾಂಬಿನೇಷನ್ ಇರಬೇಕು. ಸೊ ಜಾತಕದಲ್ಲಿ ಕಾಂಬಿನೇಷನ್ ಇದ್ದಾಗ ಇದು ಮಾಡಿದಾಗ ತಂತ್ರಗಳು ಬೋನಸ್ ಆಗಿ ವರ್ಕ್ ಆಗುತ್ತೆ. ಬೋನಸ್ ಇದು ಅದನ್ನು ನೋಡ್ಬೋದು. ಮತ್ತೆ ಮುಖ್ಯವಾಗಿ ಮದುವೆಯಾದ ಗಂಡ ಹೆಂಡತಿ ಭಿನ್ನಾಭಿಪ್ರಾಯಗಳಿರ್ತದೆ, ಅವರಲ್ಲಿ ತುಂಬ ಕಲಹಗಳೆಲ್ಲ ಇರ್ತದೆ. ಆ ರೀತಿ ಇದ್ದಾಗ ಈ ತಂತ್ರಗಳು ದಂಪತಿಯ ಮಧ್ಯೆ ಪ್ರೀತಿ ಮೂಡಲು. ಮತ್ತೆ ಕೆಲವರೆಲ್ಲ ಮದುವೆ ಮುಂಚೆ ಅಥವಾ ಯಾರನ್ನು ಇಷ್ಟಪಟ್ಟಿರ್ತಾರೆ, ಪ್ರೀತಿ ಮಾಡಿರ್ತಾರೆ. ಸೊ ಅವನು ತುಂಬ ಕಿರಿಕಿರಿ ಕೊಡ್ತಾ ಇದ್ದರೆ ಅವನ ಉಪಟಳವನ್ನು, ಆ ಕಿರಿಕಿರಿಯನ್ನು ತರಲಿಕ್ಕೆ ತಂತ್ರ ಕೂಡ ಇದೆ. ತುಂಬ ಜನರಿಗೆ ಇದು ಕೊಟ್ಟಿದ್ದಾರೆ, ವರ್ಕ್ ಆಗಿದೆ ಇದು. ಮತ್ತೆ ಸಮಯಕ್ಕೆ ಸರಿಯಾಗಿ ಮದುವೆಯಾಗಲು. ಸೊ ಏಜ್ ಆಗ್ತಾ ಇದೆ, ಜಾತಕದಲ್ಲಿ ಕೂಡ ಕಾಂಬಿನೇಷನ್ ಇದೆ, ಆದರೂ ಸಟ್ ಆಗ್ತಾ ಇಲ್ಲ, ಅದಕ್ಕಾಗಿ ಒಂದು ತಂತ್ರವನ್ನು. ಮತ್ತೆ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಏನೋ ಒಂದು ಇಷ್ಟಪಟ್ಟಿದೆ, ಮನೆಯಿಂದ ಸ್ವಲ್ಪ ಏನೋ ವಿರೋಧ ಇದೆ, ಹುಡುಗ ಕೂಡ ನನ್ನ ಪ್ರೀತಿ ಮಾಡ್ತಾನೆ, ಒಬ್ಬರೇ ಅಲ್ಲ ಟೂ ಸೈಡ್ ಪ್ರೀತಿ ಮಾಡ್ತಾರೆ, ಹುಡುಗಿ ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ, ಆದರೆ ಮನೆಯವರಿಂದ ವಿರೋಧ ಇದ್ದಾಗ ಅದಕ್ಕೆ ಬೇಕಾದಂಥ ತಂತ್ರ. ಮತ್ತೆ ಸಂತಾನಕ್ಕಾಗಿ ತಂತ್ರ, ಮದುವೆಯಾಗಿ ತುಂಬ ವರ್ಷ ಆದರೂ ಮಕ್ಕಳಾಗಲಿಲ್ಲ, ಅದಕ್ಕಾಗಿ ಒಂದು ತಂತ್ರ ಇದೆ. ಮತ್ತೆ ಮಕ್ಕಳಿಗೆ ಕಣ್ಣು ದೃಷ್ಟಿ ತಾಗದಂತೆ, ನಮ್ಮ ಮಕ್ಕಳಿಗೆ ಕಣ್ಣು ದೃಷ್ಟಿ ತಾಗ್ತಾ ಇರ್ತದೆ, ನಾವೆಲ್ಲಾದ್ರೂ ಹೋದಾಗ ಕಣ್ಣು ದೃಷ್ಟಿ ಎಲ್ಲ ತಾಗ್ತಾ ಇರ್ತದೆ, ಆ ತಾಗದ್ದಕ್ಕೆ ಒಂದು ತಂತ್ರವನ್ನು ನೋಡ್ಬೋದು. ಮತ್ತೆ ಸರ್ವರೋಗಕ್ಕೆ ಶಿವನ ವಿಭೂತಿ ತಂತ್ರ ನೋಡಿ. ಶಿವನ ಮಂತ್ರ ಅಂದರೆ ಅದೊಂದು ಸ್ಪೆಷಲ್. ಯಾವುದೇ ಕಷ್ಟ ಇದ್ದರೂ ಶಿವನ ಮಂತ್ರ ಹೇಳಿದಾಗ, ಪಠಿಸಿದಾಗ ಅದು ಕಮ್ಮಿ ಆಗ್ತಕ್ಕಂಥದ್ದು. ಸೊ ರೋಗದ ಭಯ ಇದೆ ನಿಮಗೆ, ಸರ್ವ ರೋಗಕ್ಕೂ ವಿಭೂತಿಯಿಂದ ಯಾವ ರೀತಿಯದನ್ನು ತಂತ್ರವನ್ನು ಮಾಡ್ಬೋದು ಅಂತ ಇದೆ. ಮತ್ತು ಸಾವಿನ ಭಯ ದೂರ, ಕೆಲವರಿಗೆ ವಿಪರೀತ ಭಯ, ಸಾಯ್ತೇನೆ, ಆಕ್ಸಿಡೆಂಟ್ ಆಗುತ್ತೆ, ಏನೇನೋ ಕೆಟ್ಟ ಕನಸುಗಳು ಬರುವುದು, ಈ ರೀತಿ ಸಾವಿನ ಭಯವನ್ನು ದೂರ ಮಾಡತಕ್ಕಂತಹ ತಂತ್ರಗಳು, ಕೆಟ್ಟ ಕನಸುಗಳಿಂದ. ಮತ್ತು ಕುಡಿತದ ಚಟ ಬಿಡಿಸುವ ತಂತ್ರ, ಮನೆಯಲ್ಲಿ ತುಂಬ ಜನ ಕುಡಿಯೋರಿದ್ದರೆ ಅದಕ್ಕಾಗಿ ಒಂದು ತಂತ್ರ, ಕುಡಿಯುವ ಚಟದಿಂದ ಅವರನ್ನು ಹೊರಗೆ ತರಲಿಕ್ಕೆ. ಮತ್ತು ಕೋರ್ಟ್ ಕೇಸ್ ಗೆಲ್ಲಲು ಮುಖ್ಯವಾಗಿ ಏನಿದೆ, ಕೋರ್ಟ್ ಕೇಸ್ ಅಂದರೆ ನಮ್ಗೆ ಗೊತ್ತೇ ಇದೆ, ಅಂದರೆ ನಿಮಗೆ ಸಿಗಬೇಕಾದ ಜಾಗ ಅದು ಯಾಕೋ ಸಿಗ್ತಾ ಇಲ್ಲ, ಏನೋ ಅಡೆತಡೆ ಇದೆ, ನಿಮ್ಮ ಪರವಾಗಿ ಆಗಿದೆ ಆದರೂ ಆಗ್ತಾ ಇಲ್ಲ. ಸೊ ಆವಾಗ ಕೋರ್ಟ್ಗೆ ಹೋಗಬೇಕಿದ್ರೆ ಯಾವ ತಂತ್ರವನ್ನು ಮಾಡಬೇಕು, ಅದೊಂದು ತಂತ್ರ. ಮತ್ತು ಸೈಟ್ ಮಾರಾಟವಾಗ, ನಿಮ್ಮ ಸೈಟ್ ಎಷ್ಟೇ ವರ್ಷ ಆದರೂ ಒಂದು ಸೈಟ್ ಇರಲಿ, ಮನೆಯಲ್ಲಿ ಮಾರಾಟ ಆಗ್ತಾ ಇಲ್ಲ, ಈ ತಂತ್ರವನ್ನು ಮಾಡಿ ನೋಡಿ, ರಿಸಲ್ಟ್ ಸಿಗ್ತದೆ. ಸ್ವಂತ ಮನೆ ಕನಸು ಕಾಣ್ತಾ ಇದ್ದೀರಾ, ಆಗ್ತಾ ಇಲ್ಲ ತುಂಬ ವರ್ಷದಿಂದ, ಗೊತ್ತಿಲ್ಲ ಯಾಕೆ ಅಂತ, ಎಲ್ಲ ದೇವರಿಗೆ ಹರಕೆಯನ್ನು ಇಟ್ಟಿದ್ದೇವೆ, ಈ ತಂತ್ರವನ್ನು ಮಾಡಿ ನೋಡಿ, ಏನಾದರೂ ರಿಸಲ್ಟ್ ಸಿಗ್ಬೋದು. ಧನಾಕರ್ಷಣೆಯ ಪ್ರಯೋಗ. ಮತ್ತು ಬದುಕಿನಲ್ಲಿ ನನಗೆ ಅದೃಷ್ಟನೇ ಇಲ್ಲ ಸರ್, ತುಂಬ ಜನ ಹೇಳ್ತಾರೆ. ಸೊ ಲಕ್ ಆಕ್ಟಿವೇಟ್ ಆಗ್ತಾ ಇಲ್ಲ, ಎಲ್ಲದರಲ್ಲೂ ಕೂಡಿದ ದುರಾದೃಷ್ಟ. ಯಾಕೆ ಈ ಮನಸ್ಥಿತಿ ಪರಿಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಅದೃಷ್ಟವಂತರಾಗಲು ವಿಶೇಷವಾದ ತಂತ್ರ ಇದೆ, ವಿಶೇಷ ತಂತ್ರ ಇದು, ಮಾಡಿ ನೋಡಿ. ಮತ್ತೆ ಕವಡೆಯಿಂದ, ಈ ರೀತಿ ಕವಡೆಗಳು ಮನೆಯಲ್ಲಿ ಇಟ್ಟಾಗ ಯಾರು ಬೇಕಾದರೂ ಇಡಬಹುದು ಕವಡೆಯನ್ನು, ಅದಕ್ಕೊಂದು ಕೆಲವೊಂದು ವಿಧಿಗಳಿದೆ. ಈ ಕವಡೆಯಿಂದ ಯಾವ ರೀತಿ ಜನಾಕರ್ಷಣೆಯನ್ನು ಮಾಡಬಹುದು, ಲಕ್ಷ್ಮಿಯನ್ನು ಯಾವ ರೀತಿ, ಅಂದರೆ ಹಣವನ್ನು, ವೆಲ್ತನ್ನು, ಹೆಲ್ತನ್ನು ಯಾವ ರೀತಿ ಆಕರ್ಷಣೆ ಮಾಡಬಹುದು ನೋಡಿ, ಅದುವೇ ಲಕ್ಷ್ಮೀ ಕವಡೆ ತಂತ್ರ. ಸೊ ಮುಂದಿಷ್ಟು ಇನ್ನೂ ಹಲವಾರು ತಂತ್ರಗಳಿವೆ. ಸೊ 34ಕ್ಕಿಂತಲೂ ಹೆಚ್ಚು ತಂತ್ರಗಳಿದೆ. ಸೊ ಎಷ್ಟು ಸಲ ಬೇಕಿದ್ದರೂ ಈ ವಿಡಿಯೋನ ನೋಡ್ಬೋದು, ಎಷ್ಟು ಸಲ ಬೇಕಿದ್ದರೂ ನಿಮ್ಮ ಬಿಡುವಿನ ಸಮಯದಲ್ಲಿ ಯಾವಾಗ ಫ್ರೀ ಇರ್ತೀರಿ ಆವತ್ತು ವಿಡಿಯೋನ ನೋಡ್ಬೋದು. ಇದೇ ಸಮಯಕ್ಕೆ ನೋಡಬೇಕು, ಇದೇ ಸಮಯಕ್ಕೆ ಕ್ಲಾಸ್ಗೆ ಜಾಯಿನ್ ಮಾಡಬೇಕು ಯಾವುದೂ ಇಲ್ಲ. ಯಾಕಂದರೆ ಕಂಪ್ಲೀಟ್ ರೆಕಾರ್ಡಿಂಗ್ ವಿಡಿಯೋ ಇರ್ತದೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ನಮಗೆ ಮೆಸೇಜ್ ಮಾಡಿ, ನಾವು ಕೊಟ್ಟಂಥ ತಂತ್ರದಲ್ಲಿ, ಯಂತ್ರದಲ್ಲಿ, ಮಂತ್ರದ ಡೌಟ್ಸ್ ಇದ್ದರೆ ನೀವು ಹೇಳ್ಬೋದು ನಮ್ಮ ಹತ್ರ.
ಲಾಸ್ಟ್ ಟೈಮ್ ಜಾಯಿನ್ ಆಗಿ ಮಾಡಿದವರಿಗೆ ತುಂಬ ರಿಸಲ್ಟ್ ಸಿಕ್ಕಿದೆ. 2025 ಕ್ಲಾಸನ್ನು ಮಾಡಿದ್ವಿ, ನಿಗೂಢ ಯಂತ್ರ ತಂತ್ರ ಮಂತ್ರ, ತುಂಬ ರಿಸಲ್ಟ್ ಸಿಕ್ಕಿದೆ. ತುಂಬ ಜನ ನನಗೆ ಅದರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ತಂತ್ರವನ್ನು ಮಾಡಿದರೆ ಕ್ಲಿಯರ್ ಆಗಿದೆ ಅಂತ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಯಿನ್ ಆಗಿ ಅಂತ ಹೇಳ್ತೇನೆ. ಸೊ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿಗೆ ಎಲ್ಲರೂ ಸೇರೋಣ. ಶುಭವಾಗಲಿ. ನಮಸ್ಕಾರ.